ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಡೀಪ್ ನೆಕ್ ಬ್ಲೌಸು ನಾನು 2 ಬ್ಲೌಸ್ ಪೀಸ್ನ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಬ್ಲ್ಯಾಕ್ ಒಂದು, ಮೆರೂನ್ ಒಂದು, ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಸೊ ಈ ಮೆಜರ್ಮೆಂಟ್ಗೆ ಬ್ಲೌಸ್ನ ರೆಡಿ ಮಾಡ್ತಾಯಿದ್ದೀನಿ. ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು, ಡೀಪ್ ನೆಕ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಯಾವೆಲ್ಲ ಪಾಯಿಂಟ್ಸ್ ನಮಗೆ ಮೈಂಡಲ್ಲಿ ಇರಬೇಕು ಅನ್ನೋದು ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವು ಡೀಪ್ ನೆಕ್ ಬ್ಲೌಸ್ನ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೊಟ್ಟರೆ ಆಲ್ಮೋಸ್ಟ್ ನೀವು ಪರ್ಫೆಕ್ಟ್ ಟೈಲರ್ ಅಂತಲೇ ಹೇಳ್ಬೋದು. ಆ ರೀತಿ ನೀವು ಈಗ ಟ್ರೆಂಡಿಂಗಲ್ಲಿ ಎಲ್ಲರೂ ಅಷ್ಟೇ ಡೀಪ್ ನೆಕ್ ಬ್ಲೌಸ್ನ ತುಂಬಾ ಇಷ್ಟಪಡ್ತಾರೆ. ಅದನ್ನು ಫಿಟ್ಟಿಂಗ್ ನಾವು ನೀಟಾಗಿ ಕೊಟ್ಟರೆ ನಾವು ಪರ್ಫೆಕ್ಟ್ ಟೈಲರ್ ಅಂತ ಅನ್ಸ್ಕೊತೀವಿ. ಸೊ ಈಗ ನಾನು ಈ ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ವೀಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೆಷರ್ಮೆಂಟು ನೋಡಿ, ನಾನು ಮೆನ್ಷನ್ ಮಾಡಿರೋ ಮೆಷರ್ಮೆಂಟ್ಸು. ಬ್ಲೌಸ್ ಲೆಂತ್ ಬಂದು 14.25, ರೆಡಿ ಶೋಲ್ಡರ್ ಬಂದು 2.75 ಬೇಕು, ಆರ್ಮೋಲ್ 16 ಬೇಕು, ಚೆಸ್ಟ್ ಬಂದು 38 ಸೈಜ್ದು, ವೇಸ್ಟ್ ಬಂದು 31, ಸ್ಲೀವ್ ಲೆಂತ್ ಬಂದು 6 ಇಂಚಸ್ಸು, ಸ್ಲೀವ್ ಲೂಸ್ ಬಂದು 13, ಬ್ಯಾಕ್ ನೆಕ್ ಪಟ್ಟಿ ಎಷ್ಟಿದೆ ಅಂದರೆ 3 ಇಂಚಸ್ ಇದೆ, ಮತ್ತು ಫ್ರಂಟ್ ಡಿಪ್ ಬಂದು 6.5 ಇದೆ, ಅಪೆಕ್ಸ್ ಪಾಯಿಂಟ್ ಬಂದು 9.5 ಇದೆ. ಇಷ್ಟು ಬ್ಲೌಸ್ ಮೆಷರ್ಮೆಂಟ್ ಆಗಿರುತ್ತೆ. ಈ ಮೆಷರ್ಮೆಂಟ್ ಪ್ರಕಾರ ನಾನು ಯಾವ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. 2 ಬ್ಲೌಸ್ನು ನಾನು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಸೊ 2 ಬ್ಲೌಸ್ನು ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಡ್ಜಸ್ಸು ಕರೆಕ್ಟಾಗಿರೋ ಥರ ನಾವು ಇಟ್ಕೊಂಡು ಐರನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕ್ಲೋಸಿಂಗ್ ನನ್ನ ಕಡೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಫ್ರಂಟ್ ಹುಕ್ ಕಟ್ತಾ ಇರೋದ್ರಿಂದ ಕ್ಲೋಸಿಂಗ್ ಅನ್ನೋದು ನನ್ನ ಕಡೆ ಹಾಕೊಳ್ತಾ ಇದ್ದೀನಿ. ಫಸ್ಟಿಗೆ ಮಾರ್ಜಿನ್ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಮಾರ್ಜಿನ್ ಸಮ ಇಲ್ಲ ಅಂತ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮೆಷರ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14.25 ಅಂದರೆ 14 ಕಾಲು ಬೇಕು. 1 ಇಂಚನ್ನ ಸೇರಿಸಿ ನಾನು 15 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೆ. ನೋಡಿ, ಈ ಕಡೆಗೂ ಕೂಡ ಸೇಮ್ ಅದೇ ರೀತಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಒಂದು ಸೈಡ್ ಮಾತ್ರ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ ಲೈನು. ಹಾಗಾಗಿ ಎರಡೂ ಕಡೆಯೂ ನೀವು ಮಾರ್ಕ್ ಅನ್ನೋದು ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದಾದಮೇಲೆ ಈಗ ನಾನಿಲ್ಲಿ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಡೀಪ್ ಎಷ್ಟು ಆಗ್ತಿದ್ದೀರಾ ಅನ್ನೋದ್ರ ಮೇಲೆ ನೆಕ್ ವಿಡ್ತ್ನ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನನಗೆ ಬ್ಯಾಕಲ್ಲಿ 3 ಇಂಚಸ್ ಪಟ್ಟಿ ಬೇಕಷ್ಟೇ. ರೆಡಿ ನಮಗೆ 3 ಇಂಚಸ್ ಬೇಕು ಅಂದರೆ ನಾನು 3/4 ಇಂಚ್ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ 1/2 ಇಂಚಿಲ್ಲಿ ನನಗೆ ಪೈಪಿಂಗ್ ಹೋಗುತ್ತೆ, ಪ್ಲಸ್ ಇನ್ನೊಂದು 1/4 ಇಂಚು ಪೈಪಿಂಗ್ ಹೋಗುತ್ತೆ. 1/2 ಇಂಚ್ ನನಗೆ ಇಲ್ಲಿ ಮಾರ್ಜಿನ್ ಸ್ಟಿಚ್ ಮಾಡೋಕ್ಕೆ ಹೋಗುತ್ತೆ. ಹಾಗಾಗಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಡೀಪ್ನ ಚೆಕ್ ಮಾಡೋಣ, ಇವರ ಒಂದು ಡೀಪ್ ಎಷ್ಟಿದೆ ಅಂತ. ನೋಡಿ, ನಮಗೆ 11 ನೋಡಿ 11.5 ಬರ್ತಿದೆ ಇವರು ಡೀಪು. ಓಕೆನಾ, 11.5 ಬರ್ತಿದೆ. ಇಷ್ಟು ಡೀಪ್ ಬ್ಲೌಸ್ ನಾವು ಹಾಕಿದಾಗ ನಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಬಾರ್ದು, ನಮಗೆ ನೀಟಾಗಿ ಫಿಟ್ಟಿಂಗ್ ಬರಬೇಕು. ಇಲ್ಲಿ ಆರ್ಮಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಅಂದರೆ ನೀವು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಇಷ್ಟು ಡೀಪ್ ಆಗ್ತಾ ಇದ್ದೀರಾ ಅಂದರೆ ನೆಕ್ ವಿಡ್ತಲ್ಲಿ ನೀವು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಬ್ರಾಡ್ ಎಷ್ಟು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2.25 ಅಷ್ಟೇ ಬ್ರಾಡ್ ಕೊಡ್ತಿದ್ದೀನಿ. ಸೊ ನೀವು ಇಲ್ಲಿ 4.5ವರೆಗೂ ಹೋಗ್ಬೋದು, ಅದು ನಿಮ್ಮ ಚಾಯ್ಸು. ಇಲ್ಲಿ ನೆಕ್ ವಿಡ್ತ್ ಬಂದು ನಾನು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಇಂಚಸ್ ಅಷ್ಟೇ ನೆಕ್ ವಿಡ್ತ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು 3/4 ಇಂಚ್ ಸೇರಿಸಿ 2.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಗೂ 3/4 ಇಂಚ್ ಡಿಫ್ರೆನ್ಸ್ ಇಟ್ಕೊಂಡಿದ್ದೀನಿ. ನನಗೆ ರೆಡಿ ಬೇಕಾಗಿರೋದು ಶೋಲ್ಡರ್ ಬಂದು 2.25 2.75 ಬೇಕಲ್ವಾ. ಸೊ ನಾನಿಲ್ಲಿ 3/4 ಇಂಚ್ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ, 1/2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3/4ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, 3/4ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೋಡಿ, 3/4, ಇಲ್ಲಿ 2, ಟೋಟಲ್ ನಮಗೆ 5/4 ಬರುತ್ತೆ. ನೋಡಿ, 2 ಇಂಚಸ್ಗೆ ಒಂದು ಮಾರ್ಕು, ಇಲ್ಲಿ 3/4, ಟೋಟಲ್ ನಮಗೆ 5/4 ಬರುತ್ತೆ. ಸೇಮ್ 5/4 ನಾನು 5.25ನ ಇಲ್ಲೂ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ತೀನಿ ನಾನು. ಈಗ ನಾವು ಚೆಸ್ಟ್ನ ಮೆಷರ್ಮೆಂಟ್ ತೊಗೋಬೇಕು. ಈಗ ಇದು 38 ಚೆಸ್ಟ್ ಮೆಷರ್ಮೆಂಟ್ ಆಗಿರುತ್ತೆ. 38 ಚೆಸ್ಟ್ ಮೆಷರ್ಮೆಂಟ್ ಆಗಿರೋದ್ರಿಂದ ನಾವು ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ 38 ಚೆಸ್ಟ್ ಇರೋದು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಮಗೆ 9.5 ಬರುತ್ತೆ. 9.5ಅಲ್ಲಿ ನಾನು 1/2 ಇಂಚ್ ಮೈನಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚ್ ಯಾಕಪ್ಪ ಮೈನಸ್ ಮಾಡ್ತೀವಿ ಅಂದರೆ 1/2 ಇಂಚ್ ಮೈನಸ್ ಮಾಡೋದ್ರಿಂದ ನಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರಲ್ಲ, ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಫಸ್ಟ್ ಇಲ್ಲಿ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ 9 ಇಂಚಸ್ಗೆ. ವೇಸ್ಟ್ ಬಂದು ವೇಸ್ಟ್ಗೆ ಯಾವುದೇ ರೀತಿ ನೀವು ಮೈನಸ್ ಮಾಡಬಾರ್ದು. 31 ಇದೆ ವೇಸ್ಟು, ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 31 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 7.75 ಬರುತ್ತೆ, ಅಂದರೆ 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1 ಇಂಚ್ ಡಾಟಿಗೋಸ್ಕರ ನಿಮ್ಗೆ ಡಾಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಡಾಟ್ ಬೇಕು ಅಂದರೆ ಸ್ಕಿಪ್ ಮಾಡ್ಬೋದು, ಬೇಡ ನನಗೆ ಡಾಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಡಾಟ್ ಬೇಕು ಅಂದರೆ 1 ಇಂಚ್ ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇಷ್ಟಾದಮೇಲೆ ಈಗ ನೋಡಿ, ನಾನು ಇಲ್ಲಿಂದ
5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದು ಕ್ಯಾಲ್ಕುಲೇಷನ್ ಪ್ರಕಾರನೂ ಮಾಡ್ಕೋಬೋದು. ನಿಮಗೆ ಪ್ರೊಫೆಷನಲ್ ಆಗಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಪ್ರತಿಯೊಂದು ಕ್ಯಾಲ್ಕುಲೇಟ್ ಪ್ರಕಾರ ಯಾವ ರೀತಿ ಕಟ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಟೇಪ್ನ ಇಟ್ಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ ಚೆಸ್ಟ್ ಲೈನು ವೇಸ್ಟ್ ಲೈನ್ ಸೇರಿಸಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. ಈಗ ನಾನು ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ ಟೀಪ್ನ ನೋಡಿ ಇಲ್ಲಿಂದ ನೀಟಾಗಿ ನಾವೇನು ಮಾರ್ಕ್ ಮಾಡಿದ್ದೀವೋ 2 ಪಾಯಿಂಟ್ನು ಈ ರೀತಿ ಸೇರಿಸಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ನಾನು ಜಸ್ಟ್ ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನೆಕ್ ಶೇಪ್ನ ಕೊಟ್ಟಿದ್ದೀನಿ. ಸೊ ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೀವು ನೆಕ್ ಶೇಪ್ ಯಾವುದು ಬೇಕಾದ್ರೂ ಶೇಪ್ನ ಕೊಟ್ಕೋಬೋದು, ಅದು ನಿಮ್ಮ ಚಾಯ್ಸು. ನೋಡಿ ಮಿಡ್ಲಿಗೆ ಫೋಲ್ಡ್ ಮಾಡಿ ಇಲ್ಲಿಂದ ನಾನು 3.5 ಇಂಚಷ್ಟೇ ತೊಗೊಳ್ತೀನಿ ಡಾಟ್ ಲೆಂತು. ಯಾಕಂದರೆ ಡೀಪ್ ನೆಕ್ ಆಗಿರೋದ್ರಿಂದ ನೀವು ಲೆಂತ್ ಜಾಸ್ತಿ ತೊಗೊಂಡ್ರು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇಲ್ಲಿ 3.5 ಅಂದರೆ ನನಗೆ ರೆಡಿ 3 ಇಂಚಸ್ ಬರುತ್ತೆ. 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಲ್ಲಿಂದ ಕ್ರಾಸ್ ಆಗಿ ಒಂದು 1/2 ಇಂಚ್ ಇಷ್ಟು ಪರ್ಫೆಕ್ಟಾಗಿ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದಾಯಿತು. ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ ಆರ್ಮೋಲ್ ನಿಮಗೆ ಎಷ್ಟು ಬರುತ್ತೆ ಅಂತ. ನೋಡಿ 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಇಲ್ಲಿಂದ ನೀಟಾಗಿ ನಾನು ಟೇಪ್ನ ಈ ರೀತಿ ಮೂವ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ನಮಗೆ ಎಷ್ಟು ಬರ್ತಿದೆ, 8.25 ಬರ್ತಿದೆ. ನಮಗೆ 8.25 ಇಂಚ್ ಹೆಚ್ಚು ಕಮ್ಮಿ ಅಂದರೆ ಏನು ಪರವಾಗಿಲ್ಲ. ನೀವು 1/2 ಇಂಚ್ ಮೇಲೆ ಹೆಚ್ಚು ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ನೋಡಿ ನೋಡಿ 8.25 ಬರ್ತಿದೆ. 8.25 ನನಗೆ ಸಾಕಾಗುತ್ತೆ. ನಾನು ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಮಾಡಲ್ಲ, ಚೇಂಜಸ್ ಮಾಡಲ್ಲ. ನನಗೆ ಈಗ ಬ್ಯಾಕಲ್ಲಿ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಮಾರ್ಕ್ ವಿಡಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ. ಇನ್ನೊಂದೇನೆಂದರೆ ನಮಗೆ 2 ಪೀಸಸ್ನ ಕಟ್ ಮಾಡ್ಕೊಳ್ತಿದ್ದೀನಲ್ಲ, ಲೈನಿಂಗ್ ಅನ್ನೋದು ಮಾರ್ಕಿಂಗ್ ಈ ಥರ ಟ್ರೇಸ್ ಮಾಡೋದ್ರಿಂದ ನೋಡಿ ಇದ್ರ ಮೇಲೂ ನೀಟಾಗಿ ನಮಗೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ. ನಿಮಗೆ ಕಾಣಿಸ್ತಿರ್ಬೋದಾ, ಇಲ್ಲಿ ಕಾಣಿಸ್ತಿದೆ. ಈಸಿ ಆಗುತ್ತೆ ಸ್ಟಿಚಿಂಗ್ ಟೈಮಲ್ಲಿ ಅಂತ ಮಾರ್ಕ್ ವೀಲ್ನ ಯೂಸ್ ಮಾಡೋದು. ನೆಕ್ ಶೇಪ್ಗೂ ನೀವು ಮಾರ್ಕ್ ಮಾಡ್ಕೋಬೋದು. ಯಾಕಂದರೆ ನೆಕ್ ಶೇಪ್ಗೆ ಮಾರ್ಕ್ ಮಾಡೋದು ನಾನು ಸ್ಟಿಚಿಂಗ್ ಟೈಮಲ್ಲಿ ನೆಕ್ನ ಕಟ್ ಮಾಡ್ತೀನಲ್ಲ, ಹಾಗಾಗಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಎಲ್ಲಿಗೆ ಕಟ್ ಮಾಡ್ಕೋಬೇಕು ನೆಕ್ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಷ್ಟಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ಈ ಒಂದು ಲೈನು ಎಷ್ಟು ಕ್ರಾಸ್ ಹೋಗಿದೆ ಅಂತ. ಇಷ್ಟು ಕ್ರಾಸ್ ಹೋಗಿದೆ ಅಂತ ಚೆಕ್ ಮಾಡಿಕೊಂಡು ಆ ಕ್ರಾಸ್ ಇಲ್ಲಿ ನಾವು ಮೈನಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ನೋಡಿ ಇಲ್ಲಿ ನೀಟಾಗಿ ನಾವು ಈ ಥರ ಕ್ರಾಸ್ ಹಾಕ್ಕೊಂಡಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ಶೋಲ್ಡರ್ ಹತ್ರ. ಸೊ ಇಷ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಬ್ಯಾಕ್ ಪಾರ್ಟಲ್ಲಿ ಏನೇನು ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ನಾನು 2 ಪೀಸಸ್ ಮಾರ್ಕ್ ಮಾಡ್ಕೊಳಲ್ಲ, ಸೊ ಎರಡೂ ಒಟ್ಟಿಗೆ ಸೇರಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡಿದ್ದೀರಾ ಸ್ಲೀವ್ಲೆಸ್ ಬ್ಲೌಸು ಸ್ಟಿಚಿಂಗ್ ತೋರಿಸಿ ಅಂತ, ಮತ್ತು 42 ಸೈಜ್ದು ಪ್ರಿನ್ಸಸ್ ಕಟ್ಟು ಕಟೋರಿ ಬ್ಲೌಸು ಕಟ್ ಮಾಡಿ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸಿ ಅಂತ ಕಮೆಂಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಖಂಡಿತವಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೀವು ಮಾಡಿರುವಂಥ ಕಮೆಂಟ್ಗಳಿಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ಆ ಬ್ಲೌಸಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ತೋರಿಸ್ತೀನಿ ನಿಮಗೆ. ನೋಡಿ ಈಗ ನಾನು ಲೈನಿಂಗ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡಬೇಕು, ಈ ಬ್ಯಾಕ್ ಪಾರ್ಟ್ ಏನಿದೆಯೋ ಇದನ್ನು ಪ್ಲೇಸ್ ಮಾಡ್ತೀನಿ. ಇದ್ರ ಮೇಲೆ ಪ್ಲೇಸ್ ಮಾಡುವಾಗ ಕಂಪಲ್ಸರಿ ನೀವು ಇಲ್ಲಿ 3/4 ಇಂಚು ಇಲ್ಲ ಮಿನಿಮಮ್ ಅಂದರೆ ನೀವು 1/2 ಇಂಚು ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ನಿಮ್ಮ ಒಂದು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ನೊಂದು ಸಲ ಕೇಳಿಸ್ಕೊಂಡು, ನಿಮ್ಮ ಒಂದು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಲ್ಲಿ ಎಷ್ಟು ಮಾರ್ಜಿನ್ ಬಿಡ್ತೀರಾ ಅಂತ. ಸೊ ನಿಮ್ಮ ಚೆಸ್ಟ್ ಹೆವಿ ಇತ್ತು ಅಂದರೆ ನೀವು 1 ಇಂಚ್ವರೆಗೂ ಇಲ್ಲಿ ಮಾರ್ಜಿನ ಬಿಟ್ಕೋಬೋದು ಫ್ರಂಟಲ್ಲಿ. ಸೊ ನಿಮಗೆ ನಾರ್ಮಲ್ ಚೆಸ್ಟ್ ಮೆಷರ್ಮೆಂಟ್ ಅಂದರೆ ಒಂದು 3/4 ಇಂಚು ಬಿಡಿ. ಚೆಸ್ಟ್ ಎಲ್ಲ ಕಡಿಮೆ ಇದೆ ಜಾಸ್ತಿ ಇಲ್ಲ ಅನ್ನೋರು ನೀವೊಂದು 1/2 ಇಂಚಷ್ಟು ಮಾರ್ಜಿನ ಬಿಟ್ಟರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಅಂದಾಜು ಒಂದು 3/4 ಇಂಚಷ್ಟು ಮಾರ್ಜಿನ ಬಿಟ್ಟಿದ್ದೀನಿ. 3/4 ಇಂಚ್ ಮಾರ್ಜಿನ ಬಿಟ್ಟು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ ಈಗ ಫ್ರಂಟ್ಗೂ ಬ್ಯಾಕ್ಗೂ ಒಂದೇ ನೆಕ್ ಶೋಲ್ಡರ್ ಇರೋದಾ, ನೆಕ್ ಬಿಡ್ತಿರೋದಾ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಇಲ್ಲ, ಫ್ರಂಟ್ಗೂ ಬ್ಯಾಕ್ಗೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ಟ್ಯಾಪ್ ಮಾಡಿ ಇಲ್ಲೂ ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ ಇದನ್ನು ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈಗ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಈಗ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಇಟ್ಟಿರೋದು ಫ್ರಂಟಲ್ಲಿ 2 ಇಂಚಸ್ಸು
ನೆಕ್ ವಿಡ್ತ್ನ ಇಟ್ಟಿದ್ದೀವಲ್ಲ, ಸೊ ಇಲ್ಲಿ ಶೋಲ್ಡರು 3.25ನ ಇಟ್ಟಿದ್ದೀವಿ. ನಾನಿಲ್ಲಿ 2 ಇಂಚಸ್ನ ಇಲ್ಲೊಂದು 1/2 ಇಂಚಷ್ಟು ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಇಲ್ಲಿ 2.5 ಇಂಚ್ ಮಾರ್ಜಿನ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಯಾಕಲ್ಲಿ ನಾನು 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೆ, ಫ್ರಂಟಲ್ಲಿ ನಮಗೆ 2.5 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೆಕ್ ವಿಡ್ತ್ನ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಬರುತ್ತಾ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಪ್ರಾಬ್ಲಮ್ ಬರೋದಿಲ್ಲ. ಶೋಲ್ಡರಲ್ಲಿ ನೀವು ಡಿಫ್ರೆನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ನೆಕ್ ವಿಡ್ತಲ್ಲಿ ನೀವು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇದನ್ನು ಸುಮಾರಷ್ಟು ಜನ ಪದೇ ಪದೇ ರಿಪೀಟ್ ಮಾಡಿರೋ ಕಮೆಂಟ್ ಆಗಿರೋದ್ರಿಂದ ನಾನು ಡೀಟೇಲಾಗಿ ಹೇಳ್ತಿದ್ದೀನಿ. ನೆಕ್ ವಿಡ್ತಲ್ಲಿ ನೀವು ಚೇಂಜಸ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಶೋಲ್ಡರಲ್ಲಿ ಚೇಂಜಸ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಹಾಗಾಗಿ ನೀವು ನೆಕ್ ವಿಡ್ತ್ ಕಡೆ ಗಮನ ಕೊಡಬೇಡಿ, ಶೋಲ್ಡರ್ ಕಡೆ ಗಮನ ಕೊಡಿ. ನೋಡಿ, ನಾನು ಇಲ್ಲಿ 2.25 ಇಂಚ್ ತೊಗೊಂಡಿದ್ದೀನಿ ನೆಕ್ ವಿಡ್ತು, ಇಲ್ಲಿ 3.25 ಶೋಲ್ಡರ್ನ ತೊಗೊಂಡಿದ್ದೀನಿ. ಟೋಟಲ್ ನನಗೆ 6 ಇಂಚಸ್ಸು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ನಾನು ಎಷ್ಟು ತೊಗೊಂಡಿರೋದು 5.25 ಇಂಚಷ್ಟೇ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ನಾನು 3/4 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, 6 ಇಂಚಸ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಮಗೆ ಏನು ಡಿಫ್ರೆನ್ಸಿಯೇಷನ್ ಬರಲ್ಲ. ನೀವು ಶೋಲ್ಡರಲ್ಲಿ ಮಾತ್ರ ಚೇಂಜಸ್ ಮಾಡ್ಬೋದು. ಶೋಲ್ಡರ್ ಬ್ಯಾಕಲ್ಲಿ ಏನಿದೆಯೋ ಫ್ರಂಟಲ್ಲೂ ಅದೇ ರೀತಿ ನೀವು ಇಟ್ಕೋಬೇಕಾಗುತ್ತೆ. ಕ್ಲಿಯರ್ ಆಯಿತಾ? ಇಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ಮೇಲೆ ಸೇಮ್ ಇಲ್ಲಿ 5.25 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವರ ಒಂದು ಚೆಸ್ಟ್ ಬಂದು 38 ಅಲ್ವಾ? ನೋಡಿ, 38 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 9.5 ಬರುತ್ತೆ. ನಾನು ಇದಕ್ಕೆ ಒಂದು 1/4 ಇಂಚಷ್ಟು ಆ್ಯಡ್ ಮಾಡ್ಕೊಳ್ತೀನಿ. 9.5 ಬಂದಿದೆಯಲ್ಲ, 9.75 ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚು ಇದಕ್ಕೆ ಆ್ಯಡ್ ಮಾಡ್ತೀನಿ ಲೂಸಿಂಗ್ಗೆ, ಆರ್ಮೋಲ್ ಹತ್ರ ಲೂಸಿಂಗ್ಗೆ. ಬ್ಯಾಕಲ್ಲಿ ನಾವು ಮೈನಸ್ ಮಾಡ್ತೀವಿ, ಫ್ರಂಟಲ್ಲಿ ನಾವು ಪ್ಲಸ್ ಮಾಡ್ತೀವಿ. ಒಂದು 1/4 ಇಂಚು ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನ್, ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಇವರ ಒಂದು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಅಫೆಕ್ಸ್ ಪಾಯಿಂಟ್ ಬಂದವ್ರದ್ದು 9.5 ಇಂಚು, ನಾನು 10 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು 2.25 ಇಂಚು. ನೆಕ್ ಡೀಪ್ ಬಂದವ್ರಿಗೆ ಫ್ರಂಟಲ್ಲಿ ಅವ್ರಿಗೆ ರೆಡಿ ಬೇಕಾಗಿರೋದು 6.5 ಆಗಿದೆ. ಸೊ ನಾನಿಲ್ಲಿ 1/2 ಇಂಚು ಸೇರಿಸಿ 7 ಇಂಚಸ್ಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲೂ ನಾನು ಸೇಮ್ ವಿಡ್ತ್ನ ಇಡ್ತಿದ್ದೀನಿ 2.25 ಇಂಚು. ನೀವು ಬೇಕಾದ್ರೆ ಇಲ್ಲಿ 3 ಇಂಚು, 3/4 ಇಂಚು, 3.25ವರೆಗೂ ತಗೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೋಡಿ, ಈ ರೀತಿ ಮಾರ್ಕ್ನ ಮಾಡಿಕೊಂಡು ಜಸ್ಟ್ ನಾನೊಂದು ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ನಿಮ್ಮ ಒಂದು ಚಾಯ್ಸ್, ನೀವು ಯಾವ ಶೇಪ್ ಬೇಕೋ ಆ ಶೇಪ್, ನಿಮಗೆ ಇಷ್ಟ ಆಗೋ ಶೇಪು ನೀವು ಡ್ರಾ ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿಂದ ಮಿಡ್ಲಿಗೆ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನೊಂದು 1/4 ಇಂಚು ಹೊರಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕು. ನಿಮಗೆ ಫ್ರೆಂಚ್ ಕರ್ವ್ ಸ್ಕೇಲು ಯೂಸ್ ಆದರೆ ಅದರಲ್ಲೂ ಕೂಡ ನೀವು ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ, ನೀಟಾಗಿ ಸೆಟ್ ಆಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಾವು ಶೇಪ್ ಬೆಲ್ಟ್ನ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀವಲ್ಲ, ಶೇಪ್ ಬೆಲ್ಟ್ಗೋಸ್ಕರ ನಾನೊಂದು 2 ಇಂಚಸ್ಸಷ್ಟು ಮೈನಸ್ ಮಾಡ್ತಾಯಿದ್ದೀನಿ. ನೀವು ಎನಿ ಸೈಜಿಗೆ 2 ಇಂಚಸ್ ಮೈನಸ್ ಮಾಡ್ಕೋಬೋದು, ಎಲ್ಲ ಸೈಜ್ಗೂ ಅಷ್ಟೇ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿಂದ ನೋಡಿ 1.5 ಇಂಚು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಯಾಕೆಂದರೆ ನಿಮಗೆ ಈ ಒಂದು ವಿಡ್ತು, ಉಪ್ಪಟ್ಟಿ ಐಪಟ್ಟಿ ವಿಡ್ತು ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಂಗ್ ಆಗಬೇಕು ನಿಮಗೆ, ಉದ್ದ ಜಾಸ್ತಿ ಬೇಕು ಅಂದರೆ ನೀವು 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಕಡಿಮೆ ಬೇಕು ಅಂದರೆ ನೀವು ಇಲ್ಲಿ 1.5ನ ಮೈನಸ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಡಾಟ್ ವಿಡ್ತ್ ತೊಗೊಳ್ತಾ ಇದ್ದೀನಿ 3 ಇಂಚಸ್ಸಷ್ಟು. ಓಕೆನಾ? ಈಗ ಇಲ್ಲಿಂದ ನಾವು ಲೋಯರ್ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಲೋಯರ್ ಚೆಸ್ಟ್ ಬಂದು ಇವ್ರಿಗೆ ನೋಡಿ 14, ನಮಗೆ ರೆಡಿ ಅನ್ನೋದು 13 ಬೇಕು. ನಾನಿಲ್ಲಿ 14ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಮಾರ್ಕಿಂಗ್ ಇಲ್ಲಿ ಕಂಟಿನ್ಯೂ ಮಾಡಿ. ಇಲ್ಲಿ ನಾವು ಶೇಪ್ನ ಕೊಡೋಣ. ಸೊ ನೀವು ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಆದರೂ ಕೊಡ್ರಿ, ಇಲ್ಲ ಈ ರೀತಿ ಆದರೂ ಶೇಪ್ನ ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಇಷ್ಟಾದಮೇಲೆ ನೆಕ್ಸ್ಟ್ ಬಂದು ನಾವು ಸೈಡ್ಸಲ್ಲಿ ನೋಡಿ, ಸೈಡ್ಸಲ್ಲಿ ನಾನು ಇಲ್ಲೂ ಕೂಡ 1.5 ಇಂಚನ್ನ ಮೈನಸ್ ಮಾಡ್ತೀನಿ. 1.5 ಇಂಚ್ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೂ ಸ್ವಲ್ಪ ಕರ್ವಾಗಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಈಗ ನಮಗೆ ವೇಸ್ಟ್ ಎಷ್ಟು ಬೇಕು ಚೆಕ್ ಮಾಡ್ಕೊಳ್ಳಿ. 7.25 ಬೇಕಾಗಿರೋದು, ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ 3 ಇಂಚಸ್ ಬರ್ತಿದೆ. ಇಲ್ಲಿಂದ 3 ಇಂಚಸ್ ಕಂಟಿನ್ಯೂ ಮಾಡಿ 7.25 ನಮಗೆ ಇಲ್ಲಿ ಬರ್ತಿದೆ 7.75. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟು ಡ್ರಾ ಮಾಡಿಕೊಂಡ್ರೆ ನಮಗೆ ನೋಡಿ ಈ ಪಾರ್ಟ್ ಅನ್ನೋದು
ಇಲ್ಲಿ ನೋಡಿ, ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಚಾರ ಏನಂದರೆ ನೀವು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀರೋ ಫ್ರಂಟಲ್ಲೂ ಅಷ್ಟೇ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಚೆಸ್ಟ್ ಪಾರ್ಟ್ ಅನ್ನೋದು ಟೈಟ್ ಆಗಿಬಿಡುತ್ತೆ. ಚೆಸ್ಟ್ ಅನ್ನೋದು ಪ್ರೆಸ್ ಆದಂಗಿರುತ್ತೆ ಬ್ಲೌಸ್ ಹಾಕೊಂಡಾಗ. ನೀವು ಇಲ್ಲಿ ಎಕ್ಸ್ಟೆಂಡ್ ಅನ್ನೋದು ಕಂಪಲ್ಸರಿ ಮಾಡಬೇಕಾಗುತ್ತೆ. ಈ ಎಕ್ಸ್ಟೆಂಡ್ ಅನ್ನೋದು ಕಂಪಲ್ಸರಿ ಮಾಡಿದಾಗ ಮಾತ್ರ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಚೆಸ್ಟ್ ಪಾರ್ಟ್ ನಮಗೆ ಟೈಟ್ ಆಗದಂಗೆ ನಮ್ಗೆ ಕಂಫರ್ಟಬಲ್ ಆಗಿ ಚೆಸ್ಟ್ ಪಾರ್ಟು ಸೆಟ್ ಆಗುತ್ತೆ ಬ್ಲೌಸಲ್ಲಿ. ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಬ್ಲೌಸಲ್ಲಿ ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳಲ್ಲ. ಈ ಪಾಯಿಂಟ್ನ ಒಂದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಈ ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ಈ ಪ್ಯಾಟರ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಈ ಚೆಸ್ಟ್ ಹತ್ರ ಬ್ಲೌಸು ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ಟೇಪ್ನ ಚೆಕ್ ಮಾಡ್ಕೊಳ್ಳಿ ಎಷ್ಟು ಲೆಂತ್ ಬರ್ತಿದೆ ಅಂತ. ಅದಕ್ಕೆ ಮಿಡ್ಲ್ನ ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಇಲ್ಲಿ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡಾಟ್ ಲೆಂತ್ ಇಲ್ಲಿ ನಿಮಗೆ ಎಲ್ಲ ಸೈಜ್ಗೂ 2.5 ಇಂಚು ಡಾಟ್ ಲೆಂತ್ ಆದರೆ ನಿಮಗೆ ಸಾಕಾಗುತ್ತೆ. 2.5 ಇಂಚು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ಚೆಕ್ ಮಾಡ್ಕೊಳ್ಳಿ, 3 ಇಂಚಸ್ ಇದೆಯಲ್ಲ, ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ನೀವು 2.25 3 ಇಂಚ್ಗೆ ನೀವು ಡಾಟ್ ಲೆಂತ್ನ ತೊಗೊಳ್ಳಿ. ನಾನಿಲ್ಲಿ 3 ಇಂಚ್ ತೊಗೊಳ್ತಾ ಇದ್ದೀನಿ. ಡಾಟ್ ವಿಡ್ತು ಕೂಡ 3 ಇಂಚಸ್ಸು, ಡಾಟ್ ಲೆಂತು ಕೂಡ 3 ಇಂಚಸ್ನ ತೊಗೊಳ್ತಾ ಇದ್ದೀನಿ. ನೋಡಿ, 3 ಇಂಚಸ್ಗೆ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ಥರ ಕ್ರಾಸಾಗಿ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಡಾಟ್ ಅನ್ನೋದು ಫಾರ್ಮ್ ಆಗುತ್ತೆ. ನಮ್ಮ ಒಂದು ಅಫೆಕ್ಸ್ ಪಾಯಿಂಟ್ಗೆ ನಿಯರ್ ಆಗಿರಬೇಕು ಡಾಟ್ ಲೆಂತ್ ಅನ್ನೋದು. ಸೊ ಆವಾಗ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ಅಫೆಕ್ಸ್ ಪಾಯಿಂಟಿಂದ ಒಂದು 1/2 ಇಂಚ್ 3/4 ಇಂಚ್ ಡೌನ್ ಇದ್ದರೂ ಸಾಕಾಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಕೇಲ್ನ ನೋಡಿ, ಈ ಲೈನ್ ಏನಿದೆಯೋ ಈ ಲೈನ್ಗೆ ಸ್ಟ್ರೈಟ್ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಇದು 3rd ಡಾಟ್. 4th ಡಾಟು ನಿಮಗೆ ಬೇಕಾದರೆ ಆಪ್ಷನಲ್, ಇದು ಬೇಕಾದರೆ ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಮಾರ್ಕ್ ಮಾಡಿರ್ತೀನಿ. ಬ್ಯಾಕ್ ನನಗೆ ಸೈಡ್ಸಲ್ಲಿ ಫಿಟ್ಟಿಂಗ್ ನೋಡಿಕೊಂಡು ನಾನು ಡಾಟ್ನ ಹಿಡಿಬೇಕಾ ಇಲ್ಲ ಸ್ಕಿಪ್ ಮಾಡಬೇಕಂತ ನಾನು ಮತ್ತೆ ಚೆಕ್ ಮಾಡ್ಕೊಡ್ತೀನಿ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈ ಪ್ಯಾಟರ್ನಲ್ಲಿ ನೀವು ನೀಟಾಗಿ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ನಿಮಗೆ ಕಪ್ ಶೇಪ್ ಯಾವ ರೀತಿ ಬಂತು ಮತ್ತು ಫಿಟ್ಟಿಂಗ್ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಪ್ರೊಫೆಷನಲ್ ಆಗಿ ನೀವು ಬ್ಲೌಸ್ನ ರೆಡಿ ಮಾಡಬೇಕಂದ್ರೆ ಎಕ್ಸ್ಟ್ರಾಸ್ ಏನೇನಿದಾವೆ ಅವೆಲ್ಲ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ವಿತ್ ಕ್ಯಾಲ್ಕುಲೇಷನಲ್ಲಿ ಎಲ್ಲ ವಿತ್ ಕ್ಯಾಲ್ಕುಲೇಷನಲ್ಲಿ ನಿಮಗೆ ಬ್ಲೌಸು ಮಾರ್ಕಿಂಗ್ ಮಾಡೋದು ತೋರಿಸಿ ಅಂದರೂ ನಾನು ತೋರಿಸ್ಕೊಡ್ತೀನಿ. ಸೊ ಪ್ರೊಫೆಷನಲ್ ಮೆಥಡಲ್ಲಿ ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ನಾನು ಇಲ್ಲಿ 2 ಪೀಸಸ್ ಇರೋದ್ರಿಂದ ಮಾರ್ಕ್ ವಿಲಿಂದ ನೆಕ್ ವಿಡ್ತ್ನು ಕೂಡ ನೆಕ್ ಡೀಪ್ನ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೇಮ್ ಮಾರ್ಕಿಂಗ್ ನನಗೆ ಇನ್ನೊಂದು ಲೈನಿಂಗ್ ಮೇಲೂ ಬೇಕಾಗುತ್ತೆ. ಹಾಗಾಗಿ ಈಗ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯಿತು. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ನಿಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಇನ್ನೊಂದು ಪಾಯಿಂಟು ನೀವು ಮೈಂಡಲ್ಲಿ ಇಟ್ಕೋಬೇಕು. ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ನೀವು ಡೀಪ್ನ ಬೇಕಾದ್ರೆ ಫ್ರಂಟ್ ನೆಕ್ನ ಈಗಲೇ ಬೇಕಾದ್ರೂ ಕಟ್ ಮಾಡ್ಬೋದು, ಆಮೇಲೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೋಡಿ, ಈ ಎಕ್ಸ್ಟೆಂಡ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಇದು ಕಂಪಲ್ಸರಿ ಆಗಿರುತ್ತೆ. ನೋಡಿ, ನೆಕ್ಕು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಅಂತ ನಾನು ತಿಳಿಸ್ತೀನಿ ನಿಮಗೆ. ನೋಡಿ, ನೀಟಾಗಿ ಈಗ ನಾವೇನಿಲ್ಲಿ 3/4 ಇಂಚು ಇಲ್ಲ 1/2 ಇಂಚ್ ಎಷ್ಟೇ ಬಿಟ್ಟಿಲ್ಲ ನೀವು ಉಪ್ಪಟ್ಟೆ ಹೈಪಟ್ಟಿಗೆ. ನೋಡಿ, ಈ ನೆಕ್ ಕಡೆಗೆ ಇಲ್ಲಿಂದ ಈ ಡಾಟ್ ಇದೆಯಲ್ಲ, ಈ ಡಾಟ್ ಮಾರ್ಕಿಂದ ಈ ನೆಕ್ ಕಡೆಗೆ ಇಲ್ಲಿ ಎಕ್ಸ್ಟ್ರಾ ಏನು ನೀವು ತೊಗೊಂಡಿದ್ದೀರೋ ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದು ಬರಲ್ಲ. ನೆಕ್ ಅನ್ನೋದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೆಕ್ ಲೈನ್ ಅನ್ನೋದು ಇಲ್ಲಿ ಲೂಸಿಂಗ್ ಅನ್ನೋದು ಬರಲ್ಲ. ನೆಕ್ ಕಡೆ ನಿಮಗೆ ಶೋಲ್ಡರ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಈ ಪಾಯಿಂಟ್ ಕೂಡ ನಿಮಗೆ ಕಂಪಲ್ಸರಿ. ನೀವು ನೋಡಿ, ಈ ರೀತಿ ಕ್ರಾಸಾಗಿ ಬಂದಾಗ ನಿಮಗೆ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ನ್ಯಾಚ್ ಪಾಯಿಂಟ್ನ ಕೂಡ ಹಾಕ್ಕೋಬೋದು. ನಾನು ಬೇರೆ ಥರ ಕಟ್ಟಿಂಗ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವು ಎಲ್ಲ ರೀತಿ ಕಟ್ಟಿಂಗ್ನ ಚೆಕ್ ಮಾಡಿ ನೋಡಿ ನಿಮಗೆ ಯಾವುದು ಸೂಟ್ ಆಗುತ್ತೆ. ಎಲ್ರಿಗೂ ಒಂದೇ ಥರ ಕಟ್ಟಿಂಗ್ ಸೂಟ್ ಆಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಟ್ಟಿಂಗ್ ಸೂಟ್ ಆಗುತ್ತೆ. ಹಾಗಾಗಿ ನಾನು ಸುಮಾರಷ್ಟು ಕಟ್ಟಿಂಗ್ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಆ ಕಟ್ಟಿಂಗ್ ಮೆಥಡ್ನ ಫಾಲೋ ಮಾಡಿ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೇನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಬ್ಯಾಕಲ್ಲಿ ನೋಡಿ, ಇದು 1/2 ಇಂಚ್ ಏನು ಕ್ರಾಸ್ ಮಾಡಿದ್ದೀನಿ. ಸೊ 1/2 ಇಂಚ್ ಕ್ರಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 2 ಲೆವೆಲ್ ಆಗಿ ಇಟ್ಕೊಳ್ಳಿ ಕ್ಲಾತು. ಈ ಎಂಡ್ ಏನಾಗಿದೆಯೋ ಈ ಡಾಟ್ ಲೆಂತ್ ಎಂಡ್ ಆಗಿದೆಯಲ್ಲ, ಡಾಟ್ ಮಾರ್ಕು. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಕಟ್ಟಿಂಗ್ ಅನ್ನೋದು. 1/2 ಇಂಚ್ ಕ್ರಾಸ್ ಆಗಿ ರೀತಿ ಕಟ್ ಮಾಡ್ಕೋಬೇಕು. ಈಗ ಒಂದ್ಸಲ ಬ್ಯಾಕ್ ಚೆಕ್ ಮಾಡ್ಕೊಳ್ಳಿ, ಆರ್ಮೋಲ್ ಎಷ್ಟು ಬರುತ್ತೆ ಅಂತ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನೀವು ನೋಡಿ, ಇಲ್ಲಿ ಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಟ್ಬಿಟ್ಟು ಇಲ್ಲಿಂದ ನೀವು ಎಕ್ಸ್ಟ್ರಾ ನೀವು ಹೊಲಿಗೆ ಎಲ್ಲಿ ಬರುತ್ತೋ ಅಲ್ಲೆಲ್ಲ ಈ ಕಾರ್ನರ್ಗೆ ನೀವು ಮಾರ್ಕ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನನಗೆ 7 ಮುಕ್ಕಾಲು ಬರ್ತಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು
ನೋಡಿ 7 ಮುಕ್ಕಾಲು ಬರ್ತಿದೆ. 7 ಮುಕ್ಕಾಲಿಗೆ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ ಸ್ಲೀವ್ಸ್ನ. ಇಲ್ಲಿ ಸ್ಲೀವ್ಸು ನಿಮಗೆ ಶಾರ್ಟ್ ಬೇಕಾ ಲಾಂಗ್ ಬೇಕಂತ ನೀವು ಡಿಸೈಡ್ ಆಗಿ, ನಾನಿಲ್ಲಿ ಶಾರ್ಟ್ ಸ್ಲೀವ್ಸ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಶಾರ್ಟ್ ಸ್ಲೀವ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ಲೈನಿಂಗ್ ಈ ರೀತಿ ಉಳ್ಕೊಂಡಿದೆಯಲ್ಲ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನಿಮಗೆ ಇದೇ ರೀತಿ ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಿಮ್ಗೆ ಲೈನಿಂಗ್ ಸಾಕಾಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮ್ಗೆ 7 ಮುಕ್ಕಾಲು ಬೇಕಲ್ಲ, 7 ಮುಕ್ಕಾಲು ಸಾಕಾಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸಾಕಾಗಿಲ್ಲ ಅಂದರೆ ನಾವು ಬಟ್ಟೆನ ಫೋಲ್ಡಿಂಗ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ 7 ಮುಕ್ಕಾಲು, ಎಕ್ಸ್ಟ್ರಾ ಮಾರ್ಜಿನ್ ನಮಗೆ 1.5 ಇಂಚ್ ಬೇಕು. ಸ್ವಲ್ಪ ಶಾರ್ಟೇಜ್ ಆಗೋ ಚಾನ್ಸಸ್ ಇದೆ. ನಾವು ಇನ್ನು ಸ್ವಲ್ಪ ಮೇಲೆ ಈ ರೀತಿ ತೊಗೊಳ್ಳೋಣ. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ನಾವು ಇದೆಲ್ಲ ಗಮನಿಸ್ಕೋಬೇಕಾಗತ್ತೆ. ಮಾರ್ಜಿನ್ ಸಮಗೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡಿ. ಸ್ಲೀವ್ ಲೆಂತ್ ಬೇಕಾಗಿರೋದು ನಂಗೆ 6 ಇಂಚಸ್ಸು. 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. ಇಲ್ಲೂ ಕೂಡ ಸೇಮ್ 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋದು 7.75. ನೋಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ನಮಗಿಲ್ಲಿ ನೋಡಿ ಮಾರ್ಜಿನ್ ಅನ್ನೋದು ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನಮಗೆ ಎಷ್ಟು ಲೆಂತ್ ಬೇಕು ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ಎಷ್ಟು ಬೇಕು, 7 ಇಂಚಸ್ ಬೇಕು. 7 ಇಂಚಸ್ ಬರುತ್ತಲ್ಲ, ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ 7 ಇಂಚಸ್ ಬಂತಲ್ಲ. ನೀಟಾಗಿ 7 ಇಂಚ್ ಬರುತ್ತಲ್ಲ. ಈಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕು, 7 ಮುಕ್ಕಾಲು ಬೇಕಲ್ವಾ. ನೋಡಿ ಕ್ಲೋಸಿಂಗ್ ಅನ್ನೋದು ಫ್ರಂಟ್ಗೆ ಇದೆ. 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೇಮ್ ಇಲ್ಲೂ ಕೂಡ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 7.75, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ ನಮಗೆ ಎಕ್ಸ್ಟ್ರಾನೇ ಬಂದಿದೆ. ನಾನಿನ್ನು ಸ್ವಲ್ಪ ಮೇಲೆ ತೊಗೊಳ್ತೀನಿ. ಸೊ ನಾವು ಪರವಾಗಿಲ್ಲ, ಲೈನಿಂಗ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂದರೆ ನೀವು ತೊಗೊಳ್ಳಿ. ಮಾರ್ಕಿಂಗ್ ಪದೇ ಪದೇ ಚೇಂಜ್ ಮಾಡೋದು ಬೇಡ ಅನ್ನೋದಾದರೆ ನೀವು ತೊಗೋಬೋದು. ನನಗೆ ನೋಡಿ ಇವಾಗ ಕರೆಕ್ಟಾಗಿ ಸರಿ ಹೋಗಿದೆ. ಈಗ ನಾನು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ 7 ಇಂಚಸ್ಗೆ. ನೆಕ್ಸ್ಟು ಇವರ ಒಂದು ಚೆಸ್ಟ್ ಬಂದು 38 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. 3.8 ನಮಗೆ ಸ್ಲೀವ್ ಡೌನಿಂಗ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 3.8 ಅಂದರೆ ನೋಡಿ ನಾನಿಲ್ಲಿ ಒಂದು 3.75 ಅಂದರೆ 3 ಮುಕ್ಕಾಲ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬರುತ್ತೆ 7 ಮುಕ್ಕಾಲು. ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಹ್ಯಾಂಡ್ ಲೂಸ್ ಬಂದು 6.5, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಲ್ಲೂ ಕೂಡ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ 7.75 ಬರುತ್ತಾ ಅಂತ. ನೋಡಿ ನಮಗಿನ್ನೂ ಜಾಸ್ತಿ ಬರ್ತಿದೆ ಅಂದರೆ ನೋಡಿ ನನಗೆ ಇಲ್ಲಿ ಜಾಸ್ತಿ ಬರ್ತಿದೆ. 7.75 ನನಗೆ ಇಲ್ಲಿ ಬರುತ್ತೆ. ನೋಡಿ ಈಗ ನಾನೇನು ಮಾಡ್ತೀನಿ, ನೋಡಿ ಇದು ಮೇಲಕ್ಕಾಗುತ್ತೆ, ಇದು ಡೌನ್ಗಾಗುತ್ತಲ್ಲ. ಇಲ್ಲಿ ನೋಡಿ ನಾನು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಶೇಪ್ನ ಕೊಡ್ತೀನಿ. ಕ್ಲಿಯರ್ ಆಯಿತಾ? ಇಲ್ಲಿಂದ ಶೇಪ್ನ ಕೊಟ್ಟು ಚೆಕ್ ಮಾಡೋಣ. ಈಗ ನೋಡಿ ನಮಗೆ 7.75 ಇಲ್ಲಿಗೆ ಬರ್ತಿದೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದು ಎಷ್ಟು ಕ್ರಾಸ್ ಇದೆಯೋ ಇಲ್ಲಿ ಚೆಕ್ ಮಾಡಿಕೊಂಡು ಇಷ್ಟು ಕ್ರಾಸ್ ನಾವು ಲೈನ್ನ ಡ್ರಾ ಮಾಡ್ಕೊಬೇಕು. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈಗ ನಿಮಗೆ ಇಲ್ಲಿಂದ ಫ್ರಂಟ್ ಶೇಪ್ನ ಈ ರೀತಿ ಕೊಡಬೇಕು. ನೋಡಿ ಇಲ್ಲಿಂದ ಈ ರೀತಿ ಕೊಟ್ಟರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಕೆಲವರಿಗೆ ಆರ್ಮೋಲು ಮತ್ತು ಸ್ಲೀವ್ ಲೂಸು ಎರಡೂ ಈಕ್ವಲ್ ಆಗಿ ಬರುತ್ತೆ. ಯಾವುದೇ ರೀತಿ ಚೇಂಜಸ್ ಬರೋಲ್ಲ. ಈ ರೀತಿ ಕೂಡ ಬರುತ್ತೆ ಸ್ಲೀವ್ಸು. ಸೊ ನೀವು ಅದನ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಸ್ವಲ್ಪ ಕ್ರಾಸ್ ಆಗಿ ರೀತಿ ಕಟ್ ಮಾಡ್ಕೊಳ್ತೀನಿ. ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಈಗ ಫ್ರಂಟ್ಗೆ ಈ ರೀತಿ ಓಪನ್ ಮಾಡಿ ಫ್ರಂಟ್ ಶೇಪ್ನ ನೀಟಾಗಿ ಈ ರೀತಿ ಕಟ್ ಮಾಡ್ತೀನಿ. ನೋಡಿ
ಇಷ್ಟು ಕಟ್ ಮಾಡಿದ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇದು ಕ್ಲೋಸ್ ಇದೆಯಲ್ಲ, ಇದನ್ನು ನಾನು ಇಲ್ಲಿ ಓಪನ್ ಮಾಡ್ಕೊಳ್ತೀನಿ. ಯಾವುದೇ ರೀತಿ ಪೀಸ್ ಕಟ್ ಅವಶ್ಯಕತೆ ಇರಲ್ಲ. ನಾವು ಈ ರೀತಿ ನೀಟಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೊಂಡ್ರೆ ಇಷ್ಟು ಸ್ಲೀವ್ ಪಾರ್ಟು. ಇದರಲ್ಲೂ ಕೂಡ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಇಲ್ಲಿ ಶೇಪ್ ಅನ್ನೋದು ಕ್ಲಿಯರ್ ಆಯ್ತಲ್ಲ. ಸೊ ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಶೇಪ್ ಬೆಲ್ಟ್ಗೆ ಕ್ಲಾತ್ ಇಲ್ಲಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಇವರು ಒಂದು ವೇಸ್ಟ್ ಬಂದು 7.75 ಇದೆಯಲ್ಲ, 7.75. ಅದರಿಂದ ನೀವು 2.5 ಇಂಚು 3 ಇಂಚು ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. 7.75 ಅಂದರೆ ನಾನು 10.75ಗೆ ಮಾರ್ಕ್ ಮಾಡ್ಕೊಳ್ತೀನಿ. 3 ಇಂಚಸ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇಲ್ಲಿಂದ 3 ಇಂಚಸ್ 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಕ್ರಾಸ್ ಆಗಿ ಒಂದು 1/2 ಇಂಚ್ ಕ್ರಾಸ್ ಆಗಿ ರೀತಿ ಲೈನ್ನ ಹಾಕ್ಕೊಳ್ಳಿ. ಇಲ್ಲಿ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಇಲ್ಲಿಂದ ಈಗ ನಾವು ಶೇಪ್ನ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನೀಟಾಗಿ ನಮಗೆ ಶೇಪ್ ಬೆಲ್ಟ್ ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ಈಸಿಯಾಗಿ ನಾವು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೋಬೋದು. ಇದರಲ್ಲೇನು ನಿಮಗೆ ಡಿಫಿಕಲ್ಟ್ ಅಂತ ಅನಿಸೋದಿಲ್ಲ. ಮಾರ್ಕಿಂಗ್ ಪ್ರಕಾರ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಕೂಡ ಕಂಪಲ್ಸರಿ ನೀವು 1/2 ಇಂಚ್ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಿಮಗೆ ಉಪ್ಪಟ್ಟಿ ಐಪಟ್ಟಿ ನೀಟಾಗಿ ಸ್ಟ್ರೈಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಕ್ರಾಸಾಗಿ ಬರುತ್ತೆ. ಚೆಕ್ ಮಾಡಿ ನೋಡಿ ನೀವು. ಸೊ ಇದು ಫ್ರಂಟಿಗೆ ನಮಗಿದು ಎಷ್ಟು ಪೀಸ್ ಇದೆ? 4 ಪೀಸ್ ಇರುತ್ತೆ. 2 ಬ್ಲೌಸ್ಗೂ ಸೇರಿಸಿ ನಮಗೆ ಇನ್ನೂ 4 ಪೀಸ್ ಬೇಕಾಗುತ್ತೆ. ಆಗ ನಾವು ಲೈನಿಂಗ್ ಮೇಲೆ ಹಾಕ್ಕೊಂಡು ಇನ್ನೂ 2 ಪೀಸ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಡಬಲ್ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಈ ರೀತಿ ಲೈನಿಂಗ್ನ ಪ್ಲೇಸ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಶೇಪ್ ಬೆಲ್ಟ್ ಕೂಡ ನಮಗೆ ರೆಡಿ ಆಗಿಬಿಡುತ್ತೆ. ಇದನ್ನು ಕೂಡ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಇಷ್ಟು ಶೇಪ್ ಬೆಲ್ಟ್ ರೆಡಿ ಆಯಿತು. ಈಗ ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ. ಮೈನ್ ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸಿ ಅಂತ ಕಮೆಂಟ್ ಮಾಡಿದಿರಲ್ಲ, ಖಂಡಿತವಾಗ್ಲೂ ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫ್ಲವರ್ ಮೇಲೆ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ಕು ನೋಡ್ಕೊಳ್ಳಿ, ನಿಮಗೆ ಉದ್ದುದ್ದು ಹಾಕ್ಕೊಂಡ್ರೆ ಸರಿ ಹೋಗುತ್ತಾ ಇಲ್ಲ ಅಡ್ಡಡ್ಡ ಹಾಕ್ಕೊಂಡ್ರೆ ಸರಿ ಹೋಗುತ್ತಾ ಅಂತ. ಮತ್ತು ಫ್ಲವರ್ಸು ಒಂದೇ ಥರ ಇದ್ದರೆ ನೀವು ಯಾವ ಕಡೆ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ನಮ್ಗೆ ಬಾರ್ಡ್ರ್ ಬಂದಿದೆಯಲ್ಲ, ಬಾರ್ಡ್ರ್ ಬಂದರೂ ಅಷ್ಟೇ ನಮಗೆ ವೇಸ್ಟ್ ಹತ್ರ ಮತ್ತು ಹ್ಯಾಂಡ್ಸಿಗೆ ಬೇಕೇ ಬೇಕು. ಆಗ ನೀವು ಉದ್ದುದ್ದನೇ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಬಟ್ಟೆನ ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಲೆವೆಲ್ಲಾಗೆ ಎಲ್ಲ ಬ್ಲೌಸ್ ಪೀಸ್ ನನಗೆ ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಂದಿದೆ, ಸ್ಟ್ರೈಟಾಗೇ ಇಲ್ಲ. ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶೇಪ್ ಬೆಲ್ಟಿಗೆ ನಾನು ಕ್ರಾಸಾಗಿ ಇಲ್ಲಿ ಕಟ್ ಮಾಡಿಕೊಂಡ್ರೆ ನನಗಿಲ್ಲಿ ಡೋರಿಗೆಲ್ಲ ಕ್ಲಾತ್ ಸಿಗುತ್ತೆ ಅಂತ ಸೈಡಿಗೆ ಕಟ್ ಮಾಡಿಕೊಂಡೆ. ಒಂದು ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾಯಿತು. ಇನ್ನೊಂದು ಬ್ಲೌಸ್ ಪೀಸ್ ನೋಡಿ ಅಗ್ಲಗ್ಲ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಬಾರ್ಡ್ರ್ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಅಗ್ಲಗ್ಲ ಹಾಕ್ಕೊಂಡು ಸ್ಲೀವ್ಸ್ಗೆ ಯಾವುದೇ ರೀತಿ ಒಂದು ಬಟ್ಟೆ ಕಟ್ಟೋ ಅವಶ್ಯಕತೆ ಇರಲ್ಲ. ಈ ರೀತಿ ಹಾಕ್ಕೊಂಡು ಒಂದು ಸಲ ಸೆಟ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಲೈನಿಂಗ್ ಅಷ್ಟೇ ಕಟ್ ಮಾಡ್ಕೋಬಾರ್ದು, ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೇಬೇಕು. ಅದು ಕಂಪಲ್ಸರಿ ಆಗಿರುತ್ತೆ. ಈಗ ಸ್ಟಿಚಿಂಗ್ ಮಾಡೋದು ನೋಡೋದಾದರೆ ನಾನು ಮೆರೂನ್ ಕಲರ್ ಬ್ಲೌಸ್ನ ಫಸ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ಗ್ರೇ ಕಲರ್ ಥರದ್ದು ನಾನು ಪೈಪಿಂಗನ್ನು ತಗೊಳ್ತಾ ಇದ್ದೀನಿ. ಯಾಕಂದರೆ ಆ ಸ್ಯಾರಿಯಲ್ಲಿ ಗ್ರೇ ಕಲರ್ ಮಿಕ್ಸ್ ಆಗಿರೋದ್ರಿಂದ ಅದನ್ನು ಪೈಪಿಂಗ್ಗೆ 1 ಇಂಚಷ್ಟು ವಿಡ್ತಲ್ಲಿ ನಾನು ನೋಡಿ ಕ್ಲಾತ್ನ ಈ ರೀತಿ ಕಟ್ ಮಾಡಿಕೊಂಡು ಕ್ರಾಸಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡು ಇಲ್ಲಿ ನಾವು ನೋಡಿ ಡೋರಿ ಥ್ರೆಡ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಥ್ರೆಡ್ಡಿಗೆ ಪೈಪಿಂಗಿಗೆ ಈ ಥ್ರೆಡ್ನ ಯೂಸ್ ಮಾಡಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಆ ಥ್ರೆಡ್ ಅನ್ನೋದು ಈ ಫುಟ್ ಮಿಡ್ಲಿಗೆ ಹೋಗೋ ಥರ ನಾವು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಈಗ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫಸ್ಟಿಗೆ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರಿಂದ ನಾವು ಯಾವ ರೀತಿ ಬ್ಲೌಸ್ನ ಫಿನಿಶಿಂಗ್ ಕೊಡ್ತೀವಿ, ನಮ್ಮ ಒಂದು ಬ್ಲೌಸ್ ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೆಂಟ್ರಲ್ಲಿ ಕೊಡುವಂಥ ಕೆಲವೊಂದು ಟಿಪ್ಸು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೀವು ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ಏನಾದರೂ ಒಂದು ವಿಷಯ ಪೂರ್ತಿಯಾಗಿ ತಿಳ್ಕೊಬೋದು ಅನ್ನೋ ಉದ್ದೇಶ ಅಷ್ಟೇ. ಈಗ ನೋಡಿ, ಈ ರೀತಿ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ನಾವು ಫ್ರಂಟ್ ಟು ಬ್ಯಾಕ್ ಎಲ್ಲ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಾನು ಸುಮಾರು ಅಷ್ಟು ದಿನ ವೀಡಿಯೋ ಹಾಕಿಲ್ಲ. ಐ ಥಿಂಕ್ ಒಂದು 15 ಡೇಸೇ ಆಯಿತು ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರ ಇನ್ಸ್ಟಾಗ್ರಾಮಲ್ಲಿ ಮತ್ತು
ಯೂಟ್ಯೂಬ್ ಕಮೆಂಟ್ಸಲ್ಲೂ ಹಾಕಿದ್ದೀರಾ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಹೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು ನನಗೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ವೀಡಿಯೋ ಹಾಕಿಲ್ಲ. ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋ ಫಾಲೋ ಮಾಡೋರಿಗೆ ನೀವು ಕಲಿಯೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ. ಕಟ್ಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿರೋದ್ರಿಂದ ನಿಮಗೆ ಕಟ್ಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋ ಕನ್ಫ್ಯೂಷನ್ ಆಗದಿರ ನೀವು ನೀಟಾಗಿ ಕಲ್ತ್ಕೋಬೋದು. ಹಾಗಾಗಿ ನೀವು ನೀಟಾಗಿ ಈ ರೀತಿ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಹಾಗಾಗಿ ಕಟ್ಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿಂದ ತುಂಬಾ ಕಲೀಲಿಕ್ಕೆ ನಿಮಗೆ ಸಿಗುತ್ತೆ, ಕನ್ಫ್ಯೂಷನು ಆಗೋಲ್ಲ. ಸೊ ನಾನು ಹೇಳೋದೇನೆಂದರೆ ನಾನು ಹಾಕೋ ವೀಡಿಯೋನ ನೀವೊಂದು ಸಲ ಕಟ್ಟಿಂಗು ಸ್ಟಿಚಿಂಗ್ ಮಾಡಿ ಟ್ರೈ ಮಾಡಿ ನೋಡಿ, ಫಿಟ್ಟಿಂಗ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಪ್ರೊಫೆಷನಲ್ ಮೆಥಡಲ್ಲಿ ನಿಮಗೆ ಬ್ಲೌಸ್ ಬೇಕು ಅಂದರೆ ವಿತ್ ಕ್ಯಾಲ್ಕುಲೇಷನ್ ನಿಮಗೆ ಬ್ಲೌಸ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ನ ಮಾಡಿ. ಖಂಡಿತ ನಾನು ಆ ಒಂದು ವೀಡಿಯೋ ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಸೊ ನಮಗೆ ಎಜುಕೇಷನ್ ಮಾಡಿಲ್ಲ ಅನ್ನೋರು ಸ್ಟಿಚಿಂಗ್ ಮಾಡ್ತಾಯಿದ್ರೆ ವಿತೌಟ್ ಕ್ಯಾಲ್ಕುಲೇಷನ್ ನಾನು ಈಗ ಮಾಡಿರೋ ಬ್ಲೌಸಸ್ ಎಲ್ಲ ವಿತೌಟ್ ಕ್ಯಾಲ್ಕುಲೇಷನ್, ಅಂದರೆ ಕ್ಯಾಲ್ಕುಲೇಷನ್ ಇದ್ರೂ ತುಂಬಾ ಈಸಿ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲ ನಿಮಗೆ ಡೀಟೇಲ್ಡಾಗಿ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಕ್ಯಾಲ್ಕುಲೇಷನ್ ಪ್ರಕಾರನೇ ಮಾಡ್ತೀನಿ. ಒಂದು ಸಲ ನಿಮಗೆ ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ಕಳಿಸ್ಕೊಡಿ ಅಂತ ಹೇಳ್ಕೊಡಿ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಬಾಡಿ ಮೆಜರ್ಮೆಂಟು ಮಾಡೋದು ಯಾವ ರೀತಿ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಬಾಡಿ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಪ್ರೊಫೆಷನಲ್ ಮೆಥಡಲ್ಲಿ ಯಾವ ರೀತಿ ನಾವು ಬ್ಲೌಸ್ನ ಕಟ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ರೀತಿ ಕಟ್ ಮಾಡಬೇಕು ಈಸಿ ಮೆಥಡಲ್ಲಿ ನಾನು ಮತ್ತು ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರಬೇಕು ಆ ರೀತಿ ನಾನು ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ತೋರಿಸ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ನನ್ನ ಒಂದು ವೀಡಿಯೋಸ್ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವೀಡಿಯೋ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ, ಕ್ಷಮೆ ಇರಲಿ. ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ನಾನು ಬ್ಲೌಸು ಫಿಟ್ಟಿಂಗ್ ಅನ್ನೋದು ಕೊಡ್ತೀನಿ ನೋಡಿ. ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ನೀವು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದು ನಿಮಗೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿರುತ್ತೆ. ಹಾಗಾಗಿ ನಮಗೆ ಕಷ್ಟ ಅಂತ ಅನಿಸಲ್ಲ. ಮಾರ್ಕಿಂಗ್ ವೀಲ್ ಯೂಸ್ ಮಾಡೋದ್ರಿಂದ ಏನು ಗೊತ್ತಾ, ಸ್ಟಿಚಿಂಗ್ ಮಾಡೋದು ನಮಗೆ ತುಂಬಾ ಈಸಿ ಆಗುತ್ತೆ. ಫಿಟ್ಟಿಂಗ್ ಸ್ಟಿಚ್ಚೆಲ್ಲ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಈಸಿಯಾಗಿ ನಾವು ಸ್ಟಿಚ್ನ ಹಾಕ್ಕೋಬೋದು. ಹಾಗಾಗಿ ಮಾರ್ಕ್ ವೀಲಿಂದ ನಾನು ಮಾರ್ಕ್ ಮಾಡ್ಕೊಳ್ಳೋದು ನೋಡಿ. ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನಿಮಗೆ ಯಾವ ರೀತಿ ನೆಕ್ ಲೈನ್ ಕಾಣುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಡೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಆ ಡೋರಿ ಎಲ್ಲ ನಾನೇನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿಲ್ಲ ನೋಡಿ. ನೀಟಾಗಿ ಈ ರೀತಿ ನಿಮ್ಗೆ ಎಷ್ಟು ವಿಡ್ತಲ್ಲಿ ಬೇಕೋ ಅಷ್ಟು ವಿಡ್ತಲ್ಲಿ ಫೋಲ್ಡ್ ಮಾಡ್ಕೊಂಡು, ನನಗಿಲ್ಲಿ ಅವರು ತುಂಬಾ ವಿಡ್ತ್ ಬೇಡ, ನನಗೆ ಪೈಪಿಂಗ್ ಪಕ್ಕನೇ ಸ್ಟಿಚ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಸ್ವಲ್ಪ ಒಂದು ಕಾಲು ಇಂಚಷ್ಟು ಇಲ್ಲ ಒಂದು ಹಾಫ್ ಫೂಟಷ್ಟು ನಮಗೆ ಡಿಸ್ಟೆನ್ಸ್ ಬೇಕು ಅಂದರೆ ನೀವೊಂದು ಪೈಪಿಂಗ್ ಥ್ರೆಡ್ನ ಇನ್ನು ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಡಿಸ್ಟೆನ್ಸ್ ಅನ್ನೋದು ಸ್ವಲ್ಪ ಸಿಗುತ್ತೆ. ಇವರಿಗೆ ಡಿಸ್ಟೆನ್ಸ್ ನಮಗೆ ಜಾಸ್ತಿ ಬೇಡ ಅಂದಿದ್ದಕ್ಕೆ ನಾನು ತುಂಬಾ ಹತ್ತಿರದಲ್ಲಿ ನಾನು ಸ್ಟಿಚ್ನ ಹಾಕಿದ್ದೀನಿ ನೋಡಿ. ನಿಮ್ಗೆ ಎಕ್ಸಸ್ ಅನಿಸಿದ್ರೆ ಕ್ಲಾತು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತಲೂ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.